ವಿಮುಕ್ತಿಗೊಳಿಸುವ ಪ್ರಯತ್ನಗಳಾಗ್ತಾ ಇದೆಯಲ್ಲ, ಇದೀಗ ಅದು ಕಾಂಗ್ರೆಸ್ ವರ್ಸಸ್ ಕುಮಾರಸ್ವಾಮಿ ಅಂತ ಆಗಿತ್ತು. ಈಗ ಅದಕ್ಕೊಂದು ಟಕ್ಕರ್ ಕೊಡುವಂತ ಸುದ್ದಿ ಬಂದಿದೆ. ಅದೇನಪ್ಪಾ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರು ರಾಮನಗರವನ್ನು ಬೆಂಗಳೂರು ದಕ್ಷಿಣ ಮಾಡಬೇಕು ಅಂತಿದ್ರು, ಆದರೆ ದಕ್ಷಿಣ ಮಾಡೋದಕ್ಕೆ ಅವಕಾಶ ಇಲ್ಲ, ರಾಮನಗರವೇ ಇರುತ್ತೆ ಅಂತ ಹೇಳಿದ್ದಾರೆ. ಇದು ಏಟಿಗೆ ತಿರುಗೇಟು ಅಂತೇಳಿ ಕೇಳಿ ಬರ್ತಾ ಇದೆ. ಇನ್ನು ಇವತ್ತಿನ ಸದನ ನಡೀತಿರಬೇಕಾದ್ರೆ ನಮಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಒಂದು ಕೂಗು ಬಂತು. ಓಕೆ, ಇವತ್ತು ನಾನು ಉತ್ತರ ಕರ್ನಾಟಕದ ಕೆಲವು ಘಟಾನುಘಟಿ ನಾಯಕರುಗಳು ಯಾರ್ಯಾರಿದ್ದಾರೆ, ಎಷ್ಟೆಲ್ಲ ಕೋಟಿ ದುಡ್ಡಿದೆ ತೋರಿಸ್ತೀನಿ. ನಿಜವಾಗ್ಲೂ ಪ್ರತ್ಯೇಕ ಉತ್ತರ ಕರ್ನಾಟಕ ಆದ್ರೆ ಅಲ್ಲಿ ಜನರಿಗೆ ಒಳ್ಳೇದಾಗತ್ತಾ? ನೋ, ಜನರಿಗೆ ಒಳ್ಳೇದಾಗೋದಿದ್ರೆ ಈಗಲೇ ಮಾಡಬಹುದಾಗಿತ್ತು. ಅಲ್ಲಿರುವಂತಹ ಜ್ವಲಂತ ಸಮಸ್ಯೆ ಏನು ಅದನ್ನು ಕೂಡ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಗ್ಯಾರಂಟಿ ಏಟಿಗೆ ಒದ್ದಾಡ್ತಾ ಇದೆ ಸರ್ಕಾರ. ಇಲ್ಲಿ ಮತ್ತೆ ಗೆದ್ರೆ 4,000 ಕೊಡ್ತೀನಿ ಅಂತ ರಂಗನಾಥ್ ಅಬ್ಬರ. ಗೃಹಲಕ್ಷ್ಮಿ ಹಣ ಎಲ್ಲಿದೆಯೇ ಅಂತ ಜನರ ಪ್ರಹಾರ. ವಿಧಾನಸಭೆಯಲ್ಲೇ ಹೊಸ ರಾಜ್ಯವಾರ ಪ್ರತ್ಯೇಕ ಬಜೆಟ್ ಕೇಳಿದ ಕಂದಕೂರ್. ಉತ್ತರ ಕರ್ನಾಟಕವೇ ರಾಜ್ಯವಾಗಲಿ ಅಂದ್ರು ಕೆಲ ಶಾಸಕರು. ಡಿಕೆಶಿ ಕನಸಿಗೆ ತಣ್ಣೀರರ್ಚಿತ ಕೇಂದ್ರ. ರಾಮನಗರ ಹೆಸರು ಬದಲಾವಣೆಗೆ ನಕಾರ. ರಾಜ್ಯದ ಪ್ರಸ್ತಾವನೆ ತಿರಸ್ಕರಿಸಿದ ಮೋದಿ ಸರ್ಕಾರ. ಭೂಮಿಗೆ ಮರಳಿ ಬಂದರು ಸುನೀತಾ ವಿಲಿಯಮ್ಸ್. ಬರೋಬ್ಬರಿ 17 ಗಂಟೆಗಳ ಕಾರ್ಯಾಚರಣೆ ಫುಲ್ ಸಕ್ಸಸ್. ಭಾರತದ ಮಗಳ ಸಾಧನೆಗೆ ಜಗತ್ತೇ ಫುಲ್ ಖುಷ್. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು, ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ಅಬ್ಬರಿಸಿ ಅಧಿಕಾರಕ್ಕೆ ಬಂದಿತ್ತು ಅಂತಂದ್ರೆ 136 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಸಾಧಾರಣವಾಗಿ ಅಧಿಕಾರಕ್ಕೆ ಬರೋದಕ್ಕೆ 113 ಸಾಕಾಗುತ್ತೆ. ನಿಮ್ಗೆ ಗೊತ್ತಿರಲಿ, ಹಿಂದೆ 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಕೇವಲ 110. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಅಕ್ಕಿ ಹಣ ಹೊಂದಿಸಲಾಗಿದೆ, ಒದ್ದಾಡ್ತಾ ಇದೆ. ಇದರ ಮಧ್ಯೆ ಮುಂದಿನ ಚುನಾವಣೆಗೆ ಕೈ ಶಾಸಕರು ಈಗಿಂದಲೇ ಆಫರ್ ಕೊಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಗೆದ್ದರೆ 4,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ರಿಪೋರ್ಟ್. ಸರ್ಕಾರ ನಡೆಸೋರಿಗಿಂತ ದನ ಕಾಯೋರೇ ಬೆಸ್ಟ್. ಓಟ್ ಕೇಳೋಕೆ ಬನ್ನಿ ಅಂತಿದ್ದಾರೆ ರಾಜ್ಯದ ಜನ. ಜೀವ ಎಷ್ಟು ಅಂತ ತಡ್ಕೊಳ್ಳುತ್ತೆ ಸ್ವಾಮಿ. ಇವತ್ತು ದುಡ್ಡು ಬರುತ್ತೆ, ಆವತ್ತು ದುಡ್ಡು ಬರುತ್ತೆ ಅಂತ ಚಾತಕ ಪಕ್ಷಿ ರೀತಿ ಕಾದಿದ್ದೇ ಬಂತು. ಸರ್ಕಾರ ನಡೆಸೋರು ಮಾತ್ರ ಬಡ ಜನರ ಕೂಗು ಕೇಳ್ತಿಲ್ಲ. ಅದಕ್ಕೆ